ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಮಸ್ತಾದ ಒಂದು ಧಾಬಾ ಸ್ಟೈಲ್ ನಾನು ಚೋಲೆ ಮಸಾಲ ತೊಗೊಂಬಂದಿದ್ದೀನಿ. ಪೂರಿ ಜೊತೆ, ಚಪಾತಿ ಜೊತೆ, ನಾನ್ ಜೊತೆ ತುಂಬಾ ಸಖತ್ತಾಗಿ ಕಾಂಬಿನೇಷನ್ನು. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹೇಗೆಲ್ಲ ಮಾಡ್ಕೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಥರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ರೆಸಿಪಿಗಳದು, ಮತ್ತು ನೀವು ನೋಡ್ಕೋಬೋದು. ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಈಸಿಯಾಗಿ ಮಾಡ್ಕೋಬೋದು ಈ ಧಾಬಾ ಸ್ಟೈಲ್ ಚೋಲೆ ಮಸಾಲ. ತುಂಬಾ ರುಚಿಯಾಗಿರುತ್ತೆ, ತುಂಬ ಹೈಜೀನಾಗಿ ಮಾಡ್ಕೋಬೋದು. ಹೊರಗಡೆ ಎಲ್ಲ ಹೇಗಿರುತ್ತೋ ಗೊತ್ತಿಲ್ಲ, ಹೈಜೀನಾಗಿ ಮೇಂಟೈನ್ ಮಾಡ್ತಾರೋ ಇಲ್ಲೋ, ಮನೇಲೇ ನಾವು ಈಸಿಯಾಗಿ ಮಾಡ್ಕೋಬೋದು. ಹೇಗನ್ನೆಲ್ಲ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ಫಸ್ಟಿಗೆ ಒಂದು ಕರ್ಚಿಪ್ ತೊಗೊಂಡಿದ್ದೀನಿ, ಚಿಕ್ಕ ಸೈಜ್ದು ಒಂದು ಬಟ್ಟೆ, ವೈಟ್ ಕಲರ್ ಬಟ್ಟೆ, ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಅದು ಪೋಟ್ಲಿ ಮಾಡೋಕ್ಕೆ ಮಸಾಲೆಗೆ 4 ಲವಂಗ, ಚಕ್ಕೆ ಮತ್ತು ಏಲಕ್ಕಿ ಹಾಕೋತಾ ಇದ್ದೀನಿ. 4 ಲವಂಗ, 2 ಪೀಸ್ ಚಕ್ಕೆ, 1 ಏಲಕ್ಕಿ, ಒಂದು ಅರ್ಧ ಸ್ಪೂನಷ್ಟು ಟೀ ಪುಡಿ ಹಾಕೋತಾ ಇದ್ದೀನಿ. ಇದು ಹಾಕೋದ್ರೆ ಏನಾಗುತ್ತೆ, ಹೋಟೆಲ್ ಸ್ಟೈಲು, ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂಥ ಚೋಲೆ ಮಸಾಲ ಫ್ಲೇವರ್ ಬರುತ್ತೆ. ನಿಮ್ಗೆ ಬೇಡಾದರೆ ಸ್ಕಿಪ್ ಮಾಡ್ಬೋದು, ಡೈರೆಕ್ಟ್ ಮಸಾಲೆ ಹಾಕಿ ಮಾಡ್ಕೋಬೋದು. ಈ ಥರ ಮಾಡಿದ್ರೆ ಏನಾಗುತ್ತೆ, ಹೊರಗಡೆ ತಿಂದಂಗೆ ಆಗುತ್ತೆ ಅಷ್ಟೇ. ನೋಡಿ, ಈಗ ಒಂದು ಕುಕ್ಕರ್ ತೊಗೋತಾ ಇದ್ದೀನಿ. ಇಲ್ಲಿ ಕಾಬೂಲಿ ಕಡಲೆ, ಇದು ಚೆನ್ನಾಗಿ ಅಂತಾರಲ್ವ, ಕಾಬೂಲಿ ಕಡಲೆ ವೈಟ್ ಕಲರ್ದು, ಅದು ತೊಗೊಂಡಿದ್ದೀನಿ. ನೋಡಿ, ರಾತ್ರಿ ನೆನೆ ಹಾಕಬೇಕು. ಓವರ್ ನೈಟ್ ನೆನೆ ಹಾಕಿದ್ದೀನಿ ಅಂದರೆ 4 ವಿಸಿಲಿಗೆಲ್ಲ ಕರೆಕ್ಟ್ ಆಗುತ್ತೆ, ಪರ್ಫೆಕ್ಟ್ ಬೆಂದು ಹೋಗುತ್ತೆ. ಅದು ನೋಡಿ ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರಲ್ಲಿ ಹಾಕೋತಾ ಇದ್ದೀನಿ. ಅದಕ್ಕೆ ನಾವು ಸ್ವಲ್ಪ ನೀರು ಹಾಕೋಬೇಕು. ನಿಮಗೆ ಗ್ರೇವಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಈಗ ನೋಡಿ, ಅದು ಪೋಟ್ಲಿ ಮಾಡಿದ್ವಲ್ಲ ಮಸಾಲ, ಅದು ಟೀ ಪುಡಿದು, ಅದು ಹಾಕೋಬೇಕು. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಏನಾಗುತ್ತೆ, ಚೆನ್ನಾಗಿ ಬೆಂದು ಹೋಗುತ್ತೆ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 4 ವಿಸಿಲ್ ಕೂಗಿಸ್ಕೊಂಡ್ರೆ ಪರ್ಫೆಕ್ಟ್ ಚೋಲೆ ಮಸಾಲ ಚೋಲೆಗೆ ರೆಡಿಯಾಗುತ್ತೆ. ನೋಡಿ, ಈ ಕಡೆ ಸ್ವಲ್ಪ ನಾನು ಮಸಾಲೆ ರುಬ್ಬಕ್ಕೆ ಟೊಮೊಟೊ ತೊಗೊಂಡಿದ್ದೀನಿ, ಚಿಕ್ಕ ಸೈಜ್ 2, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಮತ್ತು ಮೊಸರು ತೊಗೊಂಡಿದ್ದೀನಿ. ಮೊಸರು ಯಾವಾಗ ಹಾಕ್ತೀನಿ ಅಂತ ನೋಡ್ಕೊಳ್ಳಿ, ಮುಂದೆ ನೋಡ್ಕೊಳ್ಳಿ, ಗೊತ್ತಾಗುತ್ತೆ, ಸ್ಕಿಪ್ ಮಾಡಬೇಡಿ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಸೋಂಪು, ಜೀರಿಗೆ, ಒಂದು ಪಲಾವ್ ಎಲೆ, ಒಂದು ಏಲಕ್ಕಿ, 2 ಲವಂಗ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಮಸಾಲ ನೋಡಿ, ಚೋಲೆ ಮಸಾಲ 2 ಸ್ಪೂನು, ಮತ್ತು ಧನಿಯಾ ಪುಡಿ, ಮತ್ತು ಖಾರದ ಪುಡಿ, ಅರಿಶಿನ, ಉಪ್ಪು ತೊಗೊಂಡಿದ್ದೀನಿ. ಇಷ್ಟೇ ಸಾಕು ಫ್ರೆಂಡ್ಸ್. ನೀವು ಬೇಕಾದರೆ ಗರಂ ಮಸಾಲನೂ ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ, ರುಬ್ಬಕ್ಕೆ ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ ರುಬ್ಕೊಂಬರ್ತಾಯಿದ್ದೀನಿ. ನೋಡಿ, ಇದು ಮೊಸರನ್ನ ಒಂದು ಚೆನ್ನಾಗಿ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಫ್ರೆಂಡ್ಸ್. ಇದು ಮೊಸರು ಯಾವಾಗ ಹಾಕೋತೀನಿ ಅಂತ ನೀವು ಮುಂದೆ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಅಂದರೆ ಧಾಬಾ ಸ್ಟೈಲ್, ಹೋಟೆಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾರಲ್ವ ಗ್ರೇವಿಗಳು, ಯಾವಾಗ ಮೊಸರು ಹಾಕ್ತಾರೆ ಅಂತ ಗೊತ್ತಾಗುತ್ತೆ, ನೋಡ್ಕೊಳ್ಳಿ. ಈಗ ನೋಡಿ, ಎಲ್ಲ ನಾವು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಬರ್ಬೇಕು. ಈ ಕಡೆ ನೋಡಿ, 4 ವಿಸಿಲ್ ಆದಮೇಲೆ ಆ ಪೋಟ್ಲಿನ ಸ್ವಲ್ಪ ಹಿಂಡಿಬಿಟ್ಟು, ಒಳಗೆ ರಸ ಎಲ್ಲ ಬರುತ್ತೆ ನೋಡಿ, ಸ್ವಲ್ಪ ಹಿಂಡಿಬಿಟ್ಟು ತೆಗೆದುಬಿಡಿ. ಇಷ್ಟು ಬೆಂದಬೇಕು, ಇಷ್ಟು ಮುಟ್ಟಿದ್ರೆ ಈ ಥರ ಪ್ರೆಸ್ ಆಗಬೇಕು, ಇಷ್ಟೇ ಬೇಯಬೇಕು. ಇದಕ್ಕೆ ಜಾಸ್ತಿ ಬೇಯಬಾರ್ದು, ಇಲ್ಲಾಂದ್ರೆ ಗ್ರೇವಿ ಚೆನ್ನಾಗಿ ಬರೋಲ್ಲ. ಇಲ್ಲಿ ನೋಡಿ, ರುಬ್ಬಿದ್ವಲ್ಲ ನಾವು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಅದಕ್ಕೆ ಒಂದು 4 ಸ್ಪೂನಷ್ಟು ನಾವು ಕಡಲೆಕಾಳು ಅಂದ್ರೇ ಚೆನ್ನಾಗಿ ಹಾಕ್ಕೋಬೇಕು. ಬೇಯಿಸಿರೋ ಚೆನ್ನಾಗಿ ಹಾಕ್ಕೊಂಡ್ರೆ ಏನಾಗುತ್ತೆ, ಗ್ರೇವಿ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ಬರೀ ಈರುಳ್ಳಿ ಟೊಮೊಟೊಲಿಂದ ಗ್ರೇವಿ ಆಗೋದಿಲ್ಲ. ಈ ಥರ ನೀವು ಮತ್ತೆ ರುಬ್ಕೊಂಬರ್ರಿ, ನೈಸಾಗಿ ರುಬ್ಕೊಂಬನ್ನಿ. ಇಷ್ಟು ನೀಟಾಗಿ ಒಟ್ಟಕ್ಕೆ ಈ ಥರ ಇರಬಾರ್ದು, ನೈಸಾಗಿ ರುಬ್ಕೊಂಬಂದ್ರೆ ಏನಾಗುತ್ತೆ, ಗ್ರೇವಿ ಚೆನ್ನಾಗಿ ಬರುತ್ತೆ. ಈ ಕಡೆ ನೋಡಿ, ಇಷ್ಟು ಆಯಿತು ನೋಡಿ ಫ್ರೆಂಡ್ಸ್. ಈ ಕಡೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ನೋಡಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ, ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದು ಎಣ್ಣೆ ಕಾದ್ಮೇಲೆ ಸೋಂಪು, ಸ್ವಲ್ಪ ಜೀರಿಗೆ ಮತ್ತು 2 ಲವಂಗ, ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇನ್ನೊಂದು 2 ಮಸಾಲಾನು. ಇಷ್ಟೇ ಹಾಕೋತಾ ಇದ್ದೀನಿ ನಾನು. ಮತ್ತು 2 ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಉದ್ದುದ್ದಕ್ಕೆ, ಅದು ಮತ್ತು ಈರುಳ್ಳಿ, ಒಂದು ಈರುಳ್ಳಿನ ಒಗ್ಗರಣೆ ಹಾಕ್ತಾಯಿದ್ದೀನಿ, ಒಂದು ಈರುಳ್ಳಿನ ಪೇಸ್ಟ್ ಮಾಡಿದ್ದೀನಿ. ನೋಡಿ, 1 ಬೌಲಷ್ಟು, 1 ಕಪ್ಪಷ್ಟು ಚೆನ್ನಾಗಿ ಇಷ್ಟು ಮಸಾಲ ಸಾಕಾಗುತ್ತೆ. ಈಗ ನೋಡಿ, ರುಬ್ಬಿರೋ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ರುಬ್ಬಿರೋ ಮಸಾಲ ಇದೆಯಲ್ವ, ರುಬ್ಬಿರೋ ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟು, ಅದು ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕೋಬೇಕು. ರುಬ್ಬುವಾಗ ಗ್ರೇವಿ ಚೆನ್ನಾಗಿ ಬರುತ್ತೆ. ನೋಡಿ, ಎಣ್ಣೆ ಬಿಟ್ಟ ಮೇಲೆ ಮಸಾಲ ಎಲ್ಲ ಹಾಕೋತಾ ಇದ್ದೀನಿ. ನೋಡಿ, ಚೋಲೆ ಮಸಾಲ, ಧನಿಯಾ ಪುಡಿ, ಅರಿಶಿಣ, ಉಪ್ಪು, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಎಲ್ಲ ಬಿಡಬೇಕು. ಅಲ್ಲಿ ತನಕ ನಾವು ಗ್ರೇವಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಮನೆಯಲ್ಲಿನೇ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಒಂದು ಸಲ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಮಕ್ಕಳಿಗೆಲ್ಲ ಈ ಥರ ವೆರೈಟಿ ಮಾಡಿಕೊಟ್ರೆ ಹೊರಗಡೆ ತಿನ್ನೋದಂತ ಮರಿತಾರೆ. ಮನೆಯಲ್ಲೇ ಈ ಥರ ಮಾಡಿಕೊಡಿ. ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ, ಸುತ್ತೆಲ್ಲ ಎಣ್ಣೆ ಬಿಟ್ಟ ಮೇಲೆ ನಾವು ಬೇಯಿಸಿರೋ ಚೋಲೆನ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ಥರ ಕಾಫಿ ಕಲರ್ ಥರ ಬರಬೇಕು ಗ್ರೇವಿ, ಇದು ಕಲರು.
ಚೋಲೆದು ಆ ಥರ ಅಂದರೆ ಚಹಾ ಪುಡಿ ಹಾಕಿದ್ರೇ ಆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಮಸ್ತಾಗಿದೆ ಅಲ್ವಾ, ಕಲರ್ ನೋಡಿ ವಾವ್ ಅನ್ನಿಸ್ತಾ ಇದೆ ಅಲ್ವಾ, ತುಂಬ ಮಸ್ತಾಗಿ ಬಂದಿದೆ. ನೀವು ಒಂದ್ಸಲ ಮಾಡಿ. ಈಗ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ ನೋಡಿ. ಈಗ ಮೊಸರು ಆ್ಯಡ್ ಮಾಡಿದ್ರೆ ರೆಸ್ಟೋರೆಂಟ್ಸ್ ಥರ ಗ್ರೇವಿ ಬರುತ್ತೆ ಫ್ರೆಂಡ್ಸ್. ಒಗ್ಗರಣೆಯಲ್ಲಿ ಮೊಸರು ಹಾಕೋಕ್ಕೆ ಹೋಗಬೇಡಿ. ಮೇಲೆ ಈ ಥರ ಒಂದು ಅರ್ಧ ಬಟ್ಲಷ್ಟು ಮೊಸರು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಕುದಿಸ್ಬೇಕು, ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಬೇಗ ಬೇಗ ಕಲಸಿ ಕುದಿಸ್ಕೊಳ್ಳಿ. ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಚೋಲೆ ಮಸಾಲ. ನಾನಿಗೆ, ಪೂರಿಗೆ, ಚಪಾತಿಗೆ ಒಳ್ಳೆ ಕಾಂಬಿನೇಷನು. ನಾನು ಚಪಾತಿ ಮಾಡಿದ್ದೆ. ಈಗ ಒಂದು 5ರಿಂದ ಕುದಿಸಿ ತೆಗೆದಿಟ್ಕೊಳ್ಳಿ. ನಾನು ಚಪಾತಿ ಮಾಡಿದ್ದೆ. ನೀವು ಬೇಕಾದರೆ ಬಟರ್ ನಾನ್ ಮಾಡ್ಕೋಬೋದು, ಬಟೋರೆ ಮಾಡ್ಕೋಬೋದು, ಪೂರಿ ಮಾಡ್ಕೋಬೋದು. ನಾನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ. ಅಷ್ಟು ಮಸ್ತಾಗಿದೆ ಕಾಂಬಿನೇಷನು. ಅದಕ್ಕೆ ಈರುಳ್ಳಿ ಮತ್ತು ಸೌಂತಿಕಾಯಿ, ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿದ್ರೆ ಕಳೆದು ಹೋಗ್ತೀರಾ ಫ್ರೆಂಡ್ಸ್. ಹೋಟೆಲ್ಗೆ ಹೋಗೋದೇ ಮರಿತೀರ. ನೀವು ಬೇಕಾದರೆ ಇಲ್ಲಿ ಬಟೋರೆನೂ ಮಾಡ್ಕೋಬೋದು. ನಾನು ಬಟೋರೆ ಮಾಡಿಲ್ಲ, ಚಪಾತಿ ಮಾಡಿದ್ದೆ, ಅದೇ ತೋರಿಸ್ತಾ ಇದ್ದೀನಿ. ತುಂಬ ಮಸ್ತಾಗಿ ಬಂದಿದೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮತ್ತು ಒಂದು ಸಲ ಮನೇಲಿ ಟ್ರೈ ಮಾಡಿ, ಮಕ್ಕಳೆಲ್ಲ ಹೇಗೆ ಅಂತಾರೆ ಅಂತ ನೋಡಿ. ಈ ಥರ ವೆರೈಟಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ಸಿಗೋಣ.